ಮಕ್ಳೇ, ಇವತ್ತು ನಾನು ನಿಮಗೆ ಒಂದು ಚಿಕ್ಕ ಆದರೆ ತುಂಬ ಸುಂದರವಾದ ಕತೆ ಹೇಳ್ತೀನಿ. ಕಾಗೆ ಮತ್ತು ನೀರು. ಒಮ್ಮೆ ಒಂದು ಕಾಗೆ ತುಂಬ ಬಾಯಾರಿಕೆಯಿಂದಿತ್ತು. ಅದು ಎಲ್ಲೆಲ್ಲೂ ನೀರು ಹುಡುಕಿತು, ಆದರೆ ಎಲ್ಲೆಲ್ಲೂ ಒಣವಾಗಿತ್ತು. ಕೊನೆಗೆ ಅದು ಒಂದು ಹೂದಾನಿ ನೋಡಿತು. ಅದರೊಳಗೆ ಸ್ವಲ್ಪ ನೀರು ಇತ್ತು, ಆದರೆ ತುಂಬ ಕೆಳಗಿತ್ತು. ಕಾಗೆ ಯೋಚಿಸಿತು, ಇದನ್ನು ಹೇಗೆ ಕುಡಿಯಲಿ? ಆಮೇಲೆ ಅದು ಒಂದು ಬುದ್ಧಿವಂತ ಆಲೋಚನೆ ಮಾಡಿತು. ಕಾಗೆ ಹತ್ತಿರದ ಕಲ್ಲುಗಳನ್ನು ತೆಗೆದು ಒಂದೊಂದಾಗಿ ಹೂದಾನಿಯೊಳಗೆ ಹಾಕತೊಡಗಿತು. ನೀರಿನ ಮಟ್ಟ ನಿಧಾನವಾಗಿ ಏರಿತು. ಅಂತೂ ಕೊನೆಗೆ ಕಾಗೆ ನೀರು ಕುಡಿದು ಸಂತೋಷದಿಂದ ಹಾರಿಹೋಯಿತು. ಮಕ್ಳೇ, ಈ ಕಥೆಯಿಂದ ನಮಗೆ ಏನು ಪಾಠ ಸಿಗುತ್ತದೆ ಗೊತ್ತಾ? ಯಾವ ಸಮಸ್ಯೆಯಾದರೂ ಬುದ್ಧಿ ಮತ್ತು ಸಹನೆ ಇದ್ದರೆ ಪರಿಹಾರ ಸಿಗುತ್ತದೆ.